ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆ್ಯಕ್ಚುಲಿ ಇವತ್ತು ಎಷ್ಟೋ ವರ್ಷಗಳಿಂದ ಕಾದಂಥ ಕನಸು ಥಿಯೇಟ್ರ್ ಒಳಗಡೆ ನಮಗೆಲ್ಲ ತುಂಬ ಎಮೋಷ್ನಲ್ ಮಾಡಿದೆ ನಮ್ಮನ್ನು, ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಅವತ್ತೇನು ಮರುಕಳಿಸಿತ್ತು, 2018 ಇದೇ ಜಾಗದಲ್ಲಿ ನಿಂತಿದ್ವಿ, ಇಷ್ಟು ಜನಸಾಗರದ ಮಧ್ಯೆ ನಿಂತಿದ್ವಿ. ನಾವು ಎಲ್ಲರೂ ಇದೊಂದು ದೊಡ್ಡ ಗೆಲುವಿಗೋಸ್ಕರ ಎಲ್ಲರೂ ಕಾಯ್ತಾ ಇದ್ವಿ. ಆ್ಯಂಡ್ ಅಫ್ಕೋರ್ಸ್ ಜನ ಏನು ಚಪ್ಪಾಳೆ ಹೊಡಿತಾಯಿದ್ರು, ಶಿಳ್ಳೆ ಹೊಡಿತಾಯಿದ್ರು, ಆ್ಯಂಡ್ ಎಲ್ಲದ್ರ ಮಧ್ಯೆ ನಾವು ಕಳೆದೋಗಿದ್ವಿ. ಆ ಆನಂದ ನನಗೆ ಆ್ಯಕ್ಚುಲಿ ನನ್ನ ಎಮೋಷ್ನಲ್ ಆಗಿದೆ. ಖುಷಿಗೆ ನನಗೆ ಈ ಖುಷಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಆ್ಯಕ್ಚುಲಿ. ಆ್ಯಂಡ್ ಅಫ್ಕೋರ್ಸ್ ಈ ಒಂದು ಶ್ರಮ ನಾವು ಏನು ಪಟ್ಟುವೋ, ಈ ಒಂದು ಜರ್ನಿ 2 ವರ್ಷ ನಾವು ಪಟ್ಟಿದ್ದು ಜರ್ನಿ ಇದೆಯಲ್ಲ, ತುಂಬ ದೊಡ್ಡ ಜರ್ನಿ. ಅಂದರೆ ನಾವು ಜನಗಳ ಮುಂದೆ ಇವತ್ತು ಹೇಳ್ತಾ ಇದ್ದೀನಿ, ನಾವು ಯಾವತ್ತೂ ಅದ್ರ ಬಗ್ಗೆ ಮಾತಾಡಿಲ್ಲ ಜಾಸ್ತಿ. ಬಟ್ ಇವತ್ತು ಜನ ಎಂಜಾಯ್ ಮಾಡ್ತಾಯಿದ್ದು ನೋಡಿದಾಗ, ಅವ್ರ ಕಣ್ಣಲ್ಲಿ ನೀರು ನೋಡಿದಾಗ, ಅವ್ರ ಕಣ್ಣಲ್ಲಿ ಖುಷಿ ನೋಡಿದಾಗ, ಅವ್ರು ಕಿರ್ಚಾತದ್ದು ನೋಡಿದಾಗ, ಅವ್ರು ಎಕ್ಸೈಟ್ ಆಗಿದ್ದು ನೋಡಿದಾಗ, ಇಷ್ಟು ಜನಸಾಗರ ತುಂಬಿದ್ದು ನೋಡಿದಾಗ ನಿಜವಾಗ್ಲೂ ನಾವು ಮಾಡಿದ ಕೆಲಸ ಇವತ್ತು ಸಾರ್ಥಕ ಆಯಿತು ಅಂತ ಅನಿಸ್ತಾ ಇದೆ. ಇವತ್ತು ನಮಗೆ ನಿಜವಾಗ್ಲೂ ನಿದ್ದೆ ಬರೋ ದಿವಸ. ಯಾಕೆಂದರೆ ಎಷ್ಟೋ ರಾತ್ರಿಗಳು ನಾವೆಲ್ಲ ನಿದ್ದೆ ಬಿಟ್ಬಿಟ್ಟಿದ್ದೀವಿ. ಆ್ಯಂಡ್ ನನ್ನ ಜೊತೆಗೆ ನಾನು ಒಬ್ಬರೇ ನಿದ್ದೆ ಬಿಟ್ಟಿಲ್ಲ. ನಮ್ಮ ನಿರ್ಮಾಪಕರು ಮುನೇಗೌಡರು, ಮಹೇಶ, ಶಿವ ಮತ್ತು ಗಿರಿ ಆ್ಯಂಡ್ ಒಟ್ಟಾರೆ ತಂಡ, ಇವರಿಷ್ಟು ಜನ. ಅಂದರೆ ಒಂದು ಸಿನಿಮಾ ಒಬ್ಬರಿಂದ ಆಗೋದಲ್ಲ ಅದು. ಇಷ್ಟು ಜನ ನಿದ್ದೆ ಬಿಟ್ಟು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೋಸ್ಕರ. ಆ್ಯಂಡ್ ಇವನಿಗಂತೂ ಯಾವಾಗಲೂ ಹೇಳ್ತಿದ್ದೆ, ಮಹೇಶಿಂಗ್ ನಮ್ಮ ನಿದ್ದೆ ಮಾಡೋ ಸಾಕು ಬಿಡು, ನಿದ್ದೆ ಮಾಡು, ಪ್ರಮೋಷನ್ ಮಾಡಿ ಸಾಕು, ನಿದ್ದೆ ಮಾಡು ಅಂತ. ಮಧ್ಯರಾತ್ರಿ 3 ಗಂಟೆಲೆಲ್ಲ ಪ್ರಮೋಷನ್ ಮಾಡ್ತಿದ್ದೆ. ಇಡೀ ರಾತ್ರಿ ನಿಂತ್ಕೊಂಡು ಕಟೌಟ್ ಜೊತೆ ನಿಂತ್ಕೊಂಡು, ಆ ಕಟೌಟ್ ಹೇಗಾಯಿತು, ಈ ಡೆಕೋರೇಷನ್ ಹೇಗಾಯಿತು, ನಮ್ಮ ಸಿನಿಮಾ ಹೇಗಾಗಬೇಕು ಅಂತ ಕನಸು ಕಂಡುಕೊಂಡು ತುಂಬ ಚೆನ್ನಾಗಿ ಶ್ರಮ ಹಾಕಿ ಕೆಲಸ ಮಾಡಿದ್ದಾನೆ. ಅದಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ ಅಂತ ಅನ್ಕೋತೀನಿ. ನೀವೆಲ್ಲ ಖುಷಿಯಾಗಿರೋದು ನಿಮ್ಮೆಲ್ಲರೂ ನೋಡಿದಾಗ ಐ ಆಮ್ ವೆರಿ ಹ್ಯಾಪಿ ನಿಜವಾಗ್ಲೂ. ಆ್ಯಂಡ್ ಗೌಡರು ತುಂಬ ಶ್ರಮ ಹಾಕಿದ್ದಾರೆ, ಪ್ರತಿಯೊಂದು ಹಂತಲ್ಲೂ ನಿಂತ್ಕೊಂಡಿದ್ದಾರೆ. ಎಷ್ಟೇ ಪ್ರಾಬ್ಲಮ್ಗಳು ಬಂದಾಗೂ ಈ ಸಿನಿಮಾ ಇಷ್ಟು ಬಜೆಟ್ ಕೇಳುತ್ತೆ ಅಂದಾಗ ಜೊತೆ ನಿಂತ್ಕೊಂಡು ಎಲ್ಲೂ ಕಾಂಪ್ರಮೈಸ್ ಆಗ್ತಾನೆ. ಪ್ರತಿ ಹಂತದಲ್ಲೂ ಈ ಸಿನಿಮಾ ಬೇಕಾದನ್ನೆಲ್ಲ ಒದಗಿಸಿ ಅವ್ರು ಒಂದೇ ಹೇಳಿದ್ದು, ಸರ್ ನನಗೆ ದುಡ್ಡೆಲ್ಲ ಮುಖ್ಯ, ನನಗೊಂದು ಗೆಲುವು ಬೇಕು, ಜನ ನೋಡಬೇಕು, ಜನ ಎಂಜಾಯ್ ಮಾಡಬೇಕು, ಆ ಜನ ನೋಡ್ಬೇಕು ಥಿಯೇಟ್ರಲ್ಲಿ. ಅದೊಂದೇ ನನ್ನ ಕನಸಿರೋದು ಸರ್, ನನ್ನ ಲೈಫಲ್ಲಿ ಅದೊಂದೇ ಕನಸಿರೋದು, ಜನ ಥಿಯೇಟ್ರಲ್ಲಿ ನೋಡಬೇಕು, ಥಿಯೇಟ್ರಲ್ಲಿ ಜನ ನೋಡಬೇಕು, ನಾನು ಜನ ನೋಡಬೇಕು ಅಂತ. ಇವತ್ತು ಇದಕ್ಕೆ ಜನ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ಅವತ್ತು 18 ನಾನು ಇಷ್ಟೇ ಎಮೋಷ್ನಲ್ ಆಗಿದ್ದೆ ಆ ವಿಡಿಯೋ ತೆಗೆದ್ರೆ. ಇವತ್ತು ಅದೇ ಖುಷಿಯಾಗಿದ್ದೀನಿ, ಅದೇ ಸಂತೋಷ ಆಗಿದೆ. ಆ್ಯಂಡ್ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ಮೀಡಿಯಾದ ಗೆಳೆಯರಾಗ್ಬೋದು, ನಮ್ಮ ಜೊತೆ ನಿಂತಂಥ ಸೋಷಿಯಲ್ ಮೀಡಿಯಾದವ್ರಾಗ್ಬೋದು, ಅಥವಾ ಪ್ರತಿಯೊಬ್ಬರು ನಮ್ಮ ಜೊತೆಗೆ ಬೆನ್ಗಾವಲಾಗಿ ನಿಂತ್ಕೊಂಡು ಇಡೀ ಸಿನಿಮಾನ ಎತ್ತಬೇಕು ಅಂತ ಪಣ ತೊಟ್ಟು ನಿಂತ್ಕೊಂಡ್ರಿ. ಅದಕ್ಕೆ ನಾವು 7ನೇ ತಾರೀಕು ಉತ್ತರ ಕೊಡ್ತೀವಿ ಅಂತ ಹೇಳ್ತಾನೆ ಇದ್ವಿ. ನೀವೇ ನೋಡಿದ್ದೀರಾ, ನಿಮಗೆಲ್ಲ ಇಷ್ಟ ಆಗಿದೆ. ಅಫ್ಕೋರ್ಸ್ ಶಿವ, ಗಿರಿ, ಮಹೇಶ, ಮುನೇಗೌಡರು ಆ್ಯಂಡ್ ಅರ್ಚನಾ, ಇಷ್ಟು ಜನ ಥ್ಯಾಂಕ್ ಯು. ಅರ್ಚನಾ ಅವರು ಅಷ್ಟು ಜನ ಪಿಲ್ಲರ್ ಆಗಿ ನಿಂತ್ಕೊಂಡು ಇಡೀ ಸಿನಿಮಾಗೆ ಕಾವಲು ಕೊಟ್ಟರು. ಮಾಸ್ತಿಯವರ ಸಂಭಾಷಣೆ ಆಗ್ಬೋದು, ಇವತ್ತು ಜನ ಕೆ ಶಿಳ್ಳೆ ಹೊಡಿತಿರೋದಕ್ಕೆ ಮೇಜರ್ ಕಾರಣ ಅವರು. ಆ್ಯಂಡ್ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಆಗ್ಬೋದು, ಆ್ಯಂಡ್ ನಯನ್, ಆ್ಯಂಡ್ ಪ್ರತಿಯೊಬ್ಬರು ನಮ್ಮ ಸಿನಿಮಾಗೆ ಯಾರು ಕೆಲಸ ಮಾಡಿದ್ರು, ಬಚ್ಚೇಗೌಡರಾಗ್ಬೋದು, ಸಾಧು ಕೋಕಿಲ್ ಆಗ್ಬೋದು, ಸ್ಪೆಷಲ್ ಎಂಟ್ರಿ ಆಗಿ ಬಂದಿರುವಂಥ ನೀವೆಲ್ಲ ಥಿಯೇಟ್ರಲ್ಲಿ ನೋಡಿ. ಅಫ್ಕೋರ್ಸ್ ರವಿಚಂದ್ರನ್ ಸರ್ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅದು ಸರ್ಪ್ರೈಸ್ ನಿಮಗೆ. ಕ್ಲೈಮ್ಯಾಕ್ಸಲ್ಲಿ ನೀವು ಅವ್ರು ನೋಡ್ತೀರಾ. ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಕನ್ನಡ ಚಿತ್ರರಂಗ ಬೆಳೀಲಿ. ನಮ್ಮ ಸಿನಿಮಾಗಳನ್ನ ಉಳಿಸಿ, ನಮ್ಮ ಸಿನಿಮಾಗಳನ್ನ ಬೆಳೆಸಿ. ನೀವು ಹೋಗಿ ಥಿಯೇಟ್ರಲ್ಲಿ ನೋಡಿ, ನಾವೇನು ಹೇಳಲ್ಲ ಇದಕ್ಕಿಂತ ಜಾಸ್ತಿ. ಯಾಕೆಂದರೆ ನಾವು ಹೇಳೋದಕ್ಕಿಂತ ನೀವು ನೋಡಿ ಮಾತಾಡಬೇಕು ಥಿಯೇಟ್ರಲ್ಲಿ. ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮಗೆ ತುಂಬ ಆಸೆ ಇದೆ ಆ್ಯಕ್ಚುಲಿ ಈ ಸಿನಿಮಾನ ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5 ಎಲ್ಲ ಮಾಡಬೇಕು ಅಂತ. ಈಗ ಅಧ್ಯಕ್ಷ ಆಗಿದ್ದೀನಿ. ಆ ಅಧ್ಯಕ್ಷ ಹೇಗಾಗ್ತೀನಿ ಅಂತ ಥಿಯೇಟ್ರಲ್ಲಿ ನೋಡಲಿ ಜನ. ಆ್ಯಂಡ್ ಅದಾದಮೇಲೆ MLA ಮಾಡಬೇಕು ಅಂತ ನಮ್ಮ ಡೈರೆಕ್ಟರ್ ನಿರ್ಧಾರ ಮಾಡ್ಬಿಟ್ಟವ್ರೆ, ಮಾಡಲೇಬೇಕು ಅಂತ. ಅದಾದಮೇಲೆ CM ಮಾಡ್ತಾರ, ಇಲ್ಲ ಸೋಲಿಸ್ತಾರೆ. ಅದೇ MLA ಎಲೆಕ್ಷನ್ ಸೋಲಿಸ್ತಾರ, ಗೆಲ್ಲಿಸ್ತಾರ ಜನ. ಅದರ ಫೈಟಿಂಗ್ ಈಗಿನ ಸ್ಟ್ರಗಲ್ ನೋಡಿದ್ರೆ ನೀವು 2.5 ಗಂಟೆ ಅದೇ ಸ್ಟ್ರಗಲ್ ಮತ್ತೆ ಬಹುಶಃ ಕ್ಯಾರಿ ಮಾಡಿಸ್ತಾರೆ. ಆಮೇಲೆ ಅಷ್ಟೇನ ಬರ್ಕೊಂಡಿದ್ರು ಈ ಸ್ಕ್ರಿಪ್ಟ್ನ. ಬರವಣಿಗೆ ತುಂಬ ಅದ್ಭುತವಾಗಿತ್ತು. ಮಹೇಶ್ ಅವ್ರು ಮಾಡಿರೋ ಕಥೆ ಆಗ್ಬೋದು, ಸ್ಕ್ರೀನ್ ಪ್ಲೇ ಆಗ್ಬೋದು, ಆ್ಯಂಡ್ ಮಾಸ್ತಿ ಅವರ ಸಂಭಾಷಣೆ ಆಗ್ಬೋದು. ಆಮೇಲೆ ಪ್ರತಿಯೊಬ್ಬ ಆ್ಯಕ್ಟರ್ಗಳು ಕೈ ಎತ್ತಿ ಮುಗಿಬೇಕು. ಪ್ರತಿಯೊಬ್ಬರು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇಂಚು ಅವನು ಮಂಜುಪ್ಪ ಅವಗಡೆ ಇರ್ಬೋದು, ರಚಿತಾರಾಮ್ ಅವ್ರಾಗ್ಬೋದು, ಆಮೇಲೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳನ್ನು ಜೀವಿಸಿದ್ದಾರೆ ಇಡೀ ಸಿನಿಮಾದಲ್ಲಿ. ನಾನು ಅದೇ ಅಂದ್ಕೊಂಡಿದ್ದು. ನಿನ್ನೆ ಸಿನಿಮಾ ನೋಡ್ಬೇಕಾದ್ರೆ ನಾವು ಕ್ಯೂಬಲ್ಲಿ ಎಲ್ಲೂ ಸಿಲ್ಲಿ ಅನ್ಸ್ಬಾರ್ದು. ಒಂದು ಸೀನಲ್ಲೂ ಯಾಕೆ ಈ ಸೀನ್ ಬಂತು ಅಂತ ಅನ್ಸ್ಬಾರ್ದು ಸಿನಿಮಾ ಜನಕ್ಕೆ.
ಇದೆಲ್ಲ ನಮ್ಮ ತಲೆ ಒಳಗಡೆ ರನ್ ಆಗ್ತಾ ಇತ್ತು. ಫಸ್ಟ್ ಬಂದು ಕೂತಾಗ ಅಲ್ಲಿ ನಾವು ನಿಜ ಹೇಳಬೇಕು ಅಂದರೆ ಆ್ಯಕ್ಚುಲಿ ಅಫ್ಕೋರ್ಸ್ ನಾನು ನಿದ್ದೆ ಮಾಡಿರಲಿಲ್ಲ ರಾತ್ರಿ ಎಲ್ಲ, ಎಲ್ಲರೂ ನರ್ವಸ್ ಆಗಿದ್ವಿ. ಯಾಕಂದ್ರೆ ನಾವು ಎಂಜಾಯ್ ಮಾಡಿರೋದು ಬೇರೆ ಸಿನಿಮಾನ, ಥಿಯೇಟ್ರ್ ಒಳಗಡೆ ಜನ ಹೇಗೆ ರಿಸೀವ್ ಮಾಡ್ತಾರೆ ಅಂತ ನರ್ವಸ್ ಆಗಿದ್ವಿ. ಬಟ್ ಆ ಭಯ ನಿವಾರಣೆ ಆಗಿದೆ, ನಿಮ್ಮ ಬಾಯಲ್ಲೇ ಬಂತು ಸಿನಿಮಾ ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು. ಅಫ್ಕೋರ್ಸ್ ನಾನು ಅದನ್ನೇ ಇವರಿಬ್ರು ನಾನು ಯಾವತ್ತು ಹೇಳ್ಬಿಟ್ಟಿದ್ದೆ, ನಾನು ಹೇಳಿದ್ನಲ್ಲ, ನಾನು ಬರೀ ಏನೋ ಎತ್ತಿನ ಗಾಡಿ ಅಷ್ಟೇ, ಎತ್ತಿನ ಗಾಡಿನ ಎಳ್ಕೊಂಡು ಹೋಗಿರೋರು ಇಬ್ಬರೇ. ಪ್ರತಿಯೊಂದು ಕಡೆ ನೋಡಿದ್ದೀರ ಇವ್ರನ್ನ, ಬರೀ ಸಿನಿಮಾದಲ್ಲಿ ನೋಡಿಲ್ಲ ನೀವು. ಸಿನಿಮಾ ಆಚೆನೂ ಪ್ರತಿಯೊಂದು ಕ್ಷಣದಲ್ಲೂ ನನ್ನ ಜೊತೆ ನಿಂತ್ಕೊಂಡು ಒಟ್ಟಾರೆ ಇಂಚು ಒಂದೊಂದು ಚಾನಲ್ಗೂ ಬಿಟ್ಟಿದ್ದಾನೆ. ಒಂದೇ ದಿವಸ ಯು ಕಾಂಟ್ ಬಿಲೀವ್, ನಾವು ಮಾರ್ಗೋಡ್ನಳ್ಳಿ ಪ್ರಮೋಷನ್ ಮಾಡಬೇಕಾದ್ರೆ 10 ಯೂಟ್ಯೂಬ್ ಚಾನಲ್ಲು, 3 ದಿವಸದಲ್ಲಿ 15 TV ಚಾನಲ್ಲು, 25 ಚಾನಲ್ಗೆ ಹಗಲು ರಾತ್ರಿ ನಾವು ಏನು ಹೇಳಬೇಕು ಅಂತ ಗೊತ್ತಾಗ್ತಿದೆ, ಬ್ಲ್ಯಾಂಕ್ ಆಗ್ಬಿಟ್ಟಿದ್ವಿ. ಮಾತಾಡಿ ಅಷ್ಟು ಪ್ರಮೋಷನ್ಗೆ ಇವರಿಬ್ರು ನನ್ನ ನೆಗಲು ನಿಂತಿದ್ದಾರೆ. ನಾನು ಅವತ್ತು ಹೇಳಿದ್ದೆ ಈ ಗೆಲುವು ಇವರಿಬ್ರಿಗೂ ಸಲ್ಲಬೇಕು ಅಂತ. ಈ ಗೆಲುವು ಖಂಡಿತವಾಗ್ಲೂ ಇವರಿಬ್ರು ನನ್ನ ನೆಗಲಾಗಿ ನಿಂತಿದ್ದಾರೆ, ಅವ್ರಿಗೆ ಸಲ್ಲೇಬೇಕು ಖಂಡಿತವಾಗ್ಲು. ಇವರಿಬ್ರು ಎಕ್ಸ್ಟ್ರೀಮ್ಲಿ ನನ್ನ ಲೈಫಲ್ಲಿ ಸಿಕ್ಕಿರುವಂಥ ಕೆಲವೊಂದು ಕ್ಯಾರೆಕ್ಟರ್ಗಳನ್ನ ಹೇಳ್ತೀನಿ. ಅದು ಯಾಕೆ ಬಂದರೋ ಗೊತ್ತಿಲ್ಲ. ಇವನು ಯಾವತ್ತು ಪಟ್ಟು ಬಿಡ್ದಂಗೆ ಮಹೇಶ, ಇಲ್ಲ ಸರ್ ನೀವು ಹಿಂಗೆ ಮಾಡಬೇಕು, ಹಿಂಗಾಗಲೇಬೇಕು ಸರ್, ನಾನು ಇದೆಲ್ಲ ಯಾಕೋ ಮಾಡ್ತೀನಿ. ನಾನು ಹೇಳ್ತಿದ್ದೆ ಕಟ್ಔಟ್ ಬೇಡ ಕಣೋ, ಹಾರ ಬೇಡ ಕಣೋ, ಏನೂ ಬೇಡ ಕಣೋ, ಜನ ಬಂದು ಥಿಯೇಟ್ರಲ್ಲಿ ನೋಡಲಿ, ಅದೇ ಕಟ್ಔಟ್ ನಮಗೆ. ಒಳಗಡೆ ಸಿನಿಮಾ ನೋಡಿ ಎಂಜಾಯ್ ಮಾಡಲಿ, ಜನ ವಿಶ್ ಮಾಡಲಿ, ಅದೇ ಹಾರ ನಮಗೆ ಬೇಡ ಇದೆಲ್ಲ ಅಂತ ನಾನು ಹೇಳ್ತಿದ್ದೆ. ಬಟ್ ಅವನೊಂದೇನೆಂದರೆ, ಸರ್ ಇಲ್ಲ ಸರ್ ನಾವು ಹೀರೋ ನೋಡೋದು ಈ ರೀತಿ, ನಾವು ಚಿಕ್ಕ ವಯಸ್ಸಿಂದ ಹೀರೋ ಹಿಂಗೇನು ಉಳ್ಕೊಂಬಂದಿರೋದು, ಅದು ಹಂಗೆ ಇರಬೇಕು ಅಂತ ಅವನು ಪ್ರೀತಿಯಿಂದ, ಇಲ್ಲ ಹಿಂಗಾಗಲೇಬೇಕು ಅಂತ. ಮತ್ತು ಮುನೇಗೌಡರು ನಮ್ಮ ಹೀರೋ ಹಿಂಗೆ ಕಾಣಿಸ್ಬೇಕು, ನಮ್ಮ ಥಿಯೇಟ್ರ್ ಹಿಂಗೆ ಇರಬೇಕು, ನಮ್ಮ ಸಿನಿಮಾ ಲೆವೆಲ್ ನಿಂತ್ಕೋಬೇಕು, ನಮ್ಮ ತುಂಬಿ ತುಳುಕಬೇಕು ಜನ ಅವತ್ತು, ಅದನ್ನು ಕಣ್ಣಾರೆ ಕಾಣಬೇಕು ಅಂತ ಇಬ್ಬರು ಪಿಲ್ಲರ್ಗಳು. ಇವರಿಬ್ಬರು ಮೇಯ್ನ್ ಪಿಲ್ಲರ್. ಅವತ್ತು ಹೇಳಿದ್ದೆ ಇವರಿಬ್ಬರಿಲ್ಲ ನಾನು ಸಿನಿಮಾ ಆಗ್ತಾ ಇರಲಿಲ್ಲ ಅಂತ. ಬಟ್ ಇವತ್ತು ಹೇಳ್ತಾ ಇದ್ದೀನಿ, ಇವರಿಬ್ಬರಿಲ್ಲದೆ ನಾನು ಸಿನಿಮಾ ಮಾಡೋಕ್ಕೆ ಹೇಗಾಗ್ತಾಯಿತ್ತು? ಸಾಧ್ಯನೇ ಇಲ್ಲ. ಎಲ್ಲರೂ ಇಬ್ಬರು ಸೇರಿ ನನ್ನ ಮುಂದಕ್ಕೆ ಬಿಡ್ತಾಯಿದ್ರು, ಸರ್ ನೀವು ಮುಂದೆ ಇರಿ ಅಂತ. ರಿಯಲ್ ಲೈಫಲ್ಲೂ ನನ್ನ ಹೀರೋ ಮಾಡ್ತಾ ಬಂದರು. ಹಂಗಾಗಿ ನನ್ನ ಮೊದಲನೇ ಆಸೆ ಇರೋದು ಅಷ್ಟೇ, ಈ ಸಿನಿಮಾದಿಂದ ಎಷ್ಟೇ ಕೋಟಿ ಬರಲಿ ನನಗೆ ಅದ್ರ ಆಸೆ ಇಲ್ಲ. ನನಗೆ ಆಸೆ ಇರೋದು ಒಂದೇ, ನಮ್ಮ ನಿರ್ಮಾಪಕರು ಸಿನಿಮಾ ಅವ್ರ ಜೇಬ್ ತುಂಬಿದ್ರೆ ಇನ್ನೂ 10 ಸಿನಿಮಾ ಮಾಡ್ತಾರೆ. ನಮ್ಮ ಥರದವರು ಸಾಕಷ್ಟು ಜನ ಕಲಾವಿದರು, ಸಾಕಷ್ಟು ಜನ ಟೆಕ್ನಿಷಿಯನ್ಸು ತುಂಬ ಸಿನಿಮಾಗಳನ್ನ ಮಾಡ್ತಾರೆ ಇಂಡಸ್ಟ್ರಿಗೆ. ಅದು ಭಾಳ ಮುಖ್ಯ. ಅವ್ರು ಮಾತಾಡಲ್ಲ ಜಾಸ್ತಿ, ಮಗು ಥರ ನಿಂತಿರ್ತಾರೆ, ಎಮೋಷ್ನಲ್ ಆಗಿರ್ತಾರೆ, ಗುದ್ದಾಡ್ತಾರೆ ಸಿನಿಮಾಗೋಸ್ಕರ. ಮಾಡಿದ್ದಾರೆ, ಪ್ರತಿಯೊಂದು ಕೊಟ್ಟಿದ್ದಾರೆ ಈ ಸಿನಿಮಾಗೆ. ಅವತ್ತು ಅಯೋಗ್ಯ ಮಾಡಿದಾಗ ಬಜೆಟ್ ಬೇರೆ ಇತ್ತು, ಇವತ್ತು ಡಬ್ಬಲ್ಗಿಂತ ಕ್ರಾಸ್ ಆಗಿದೆ. ಅವರೆಲ್ಲೂ ಒಂದು ಮಾತಾಡಿಲ್ಲ. ಅವ್ರು ಒಂದೇ ಇದ್ದಿದ್ದು ನನ್ನ ಸಿನಿಮಾ ಗೆಲ್ಲಬೇಕು, ಜನ ನೋಡಬೇಕು, ಅದು ಇವತ್ತಾಗಿದೆ. ಥ್ಯಾಂಕ್ ಯು.